ಓದುವ ಶಿಕ್ಷಕರಿಂದಲೇ ಬೀದಿ ರಂಪಾಟ ಆಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಭೆಯಲ್ಲಿ ಹೈ ಡ್ರಾಮಾ ಆಗ್ಬಿಟ್ಟಿದೆ. ಮಂಡ್ಯದಲ್ಲಿ ನಡೆದಂತ ರಾಜ್ಯ ಸಂಘದ ಕಾರ್ಯಕಾರಿ ಸಭೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲೂ ಕೂಡ ಬಣ ರಾಜಕೀಯ. ಎರಡು ಬಣಗಳ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ಆಗ್ಬಿಟ್ಟಿದೆ. ಕೆಲವು ಪದಾಧಿಕಾರಿಗಳನ್ನ ಬಿಟ್ಟು ಸಭೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಸಭೆ ನಡೆಸುತ್ತಿರುವಂತ ಸಂದರ್ಭದಲ್ಲಿ ಕೆಲವರು ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಸಭೆ ಒಳಗೆ ಪ್ರವೇಶಿಸೋಕೆ ಯತ್ನಿಸಿದ್ದಾರೆ. ಪ್ರತಿಭಟನಾ ನಿರತರು ಈ ವೇಳೆ ಎರಡು ಬಣಗಳ ಸದಸ್ಯರ ನಡುವೆ ಗಲಾಟೆ ಆಗ್ಬಿಟ್ಟಿದೆ. ಇದು ಪಾಠ ಹೇಳ್ಕೊಡ್ಬೇಕಾದ ಶಿಕ್ಷಕರು, ಶಿಸ್ತು ಹೇಳ್ಕೊಡ್ಬೇಕಾದ ಶಿಕ್ಷಕರು, ಮಕ್ಕಳಿಗೆ ಜೀವನ ಏನು ಅಂತ ಹೇಳ್ಕೊಡ್ಬೇಕಾದ ಶಿಕ್ಷಕರು ಮಾಡಿರುವಂತ ಕೆಲಸ. ಅವರವರ ನಡುವೆ ಬಣ ಬಡಿದಾಟ. ಆ ಬಣದವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಬಣದವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ರಾಜಕೀಯ ಪಕ್ಷದ ಮುಖಂಡರ ತರ ಮಾಡ್ಕೊಬಿಟ್ಟಿದ್ದಾರೆ ಈ ಶಿಕ್ಷಕರುಗಳು. ಶಿಕ್ಷಕರು ಅಂತ ಅಂದ್ರೆ ಸ್ವಲ್ಪ ಶಾಂತ ಸ್ವಭಾವ ಇರತ್ತೆ, ಸೌಜನ್ಯ ಅನ್ನೋದು ಇರತ್ತೆ, ಸಂಸ್ಕೃತಿ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ, ಸಭ್ಯತೆ ಅನ್ನೋದು ಇರತ್ತೆ ಅಂತೆಲ್ಲ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಎಲ್ಲ ಉಲ್ಟಾಗಿದೆ, ಅಶಿಸ್ತು ಆಗ್ಬಿಟ್ಟಿದೆ. ರಾಜಕೀಯ ನಾಯಕರುಗಳು ಈ ಕುರ್ಚಿ ನಂಗೆ, ಈ ಕುರ್ಚಿ ನಂಗೆ ಟಿಕೆಟ್ ಬೇಕು ಅಂತ ಬಡಿದಾಡ್ತಾರಲ್ವಾ, ರಾಜಕೀಯ ಮಾಡ್ಕೊಳ್ತಾರಲ್ಲ, ಹಂಗೆ ಶಿಕ್ಷಕರ ಸಂಘದವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಬಣ ರಾಜಕೀಯ. ನೋಡಿ, ಇದು ಎರಡು ಬಣಗಳ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ಆಗಿದೆ ಮಂಡ್ಯದಲ್ಲಿ. ನಿಜವಾಗ್ಲೂ ಇದನ್ನ ದುರಂತ ಅಂತ ಅನ್ಬೇಕು. ಶಿಕ್ಷಕರಾದವರು ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಇವರೇ ಹಿಂಗಾಗ್ಬಿಟ್ರೆ ಇನ್ನು ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಅದು ಪ್ರಶ್ನೆ. ಎಲ್ಲ ಶಿಸ್ತಿನಿಂದ ಕೂತು ಮಾತಾಡಿ ಬಗೆಹರಿಸ್ಕೊಳ್ಬಹುದಿತ್ತು. ಎಲ್ಲ ಕಡೆ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ, ಮನಸ್ತಾಪ ಅನ್ನೋದು ಬಂದೇ ಬರುತ್ತೆ, ಒಂದೇ ಥರದ ನಿಲುವಿರಲ್ಲ, ಪರ ವಿರೋಧ ಅನ್ನುವ ನಿಲುವು ಇದ್ದೇ ಇರುತ್ತೆ. ಆದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಬಹುದಿತ್ತು. ಆ ಪ್ರಯತ್ನ ಮಾಡಿಲ್ಲ. ಪ್ರತಿಭಟನೆ, ಒಳಗ್ ಬರೋದು ಪ್ರಯತ್ನ, ಹೊರಗಡೆ ಕಳಿಸೋದು, ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡ್ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದಂತ ರಾಜ್ಯ ಸಂಘದ ಕಾರ್ಯಕಾರಿ ಸಭೆಯ ಕಥೆ ಇದು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಬಣ ರಾಜಕೀಯ ಅನ್ನೋದು ಹೆಚ್ಚಾಗ್ತಾ ಇದೆ. ಎರಡು ಬಣಗಳ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ಎಲ್ಲವೂ ಆಗಿದೆ. ಇದನ್ನ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ಇದೇನೋ ರಾಜಕೀಯ ಪಕ್ಷದ ಚಟುವಟಿಕೆಯಲ್ಲಿ ಆಗಿರುವಂತ ಸಮಸ್ಯೆ ಅಂತ ಅನ್ಕೊಳ್ಬಹುದು. ಗ್ರಾಮ ಪಂಚಾಯತಿ ಚುನಾವಣೆಯೋ, ತಾಲೂಕ್ ಪಂಚಾಯತಿ ಚುನಾವಣೆಯೋ, ಲೋಕಸಭೆದೋ, ವಿಧಾನಸಭೆದೋ ಟಿಕೆಟ್ ಸಿಕ್ಕಿಲ್ಲೇನೋ, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೇನೋ, ಲಾಭಿ ಮಾಡ್ತಾ ಇದ್ದಾರೇನೋ, ಗಲಾಟೆ ಮಾಡ್ಕೊಳ್ತಿದ್ದಾರೇನೋ, ಆ ನಾಯಕರ ಕಡೆಯವರು ಈ ನಾಯಕರ ಕಡೆಯವರು ಬಣ ಬಡಿದಾಟ ಮಾಡ್ತಿದ್ದಾರೇನೋ ಅಂತ ಅನ್ನಿಸುತ್ತೆ. ಆದ್ರೆ ಇದು ಶಿಸ್ತನ್ನ ಕಾಪಾಡಬೇಕಾಗಿದ್ದಂತ ಶಿಕ್ಷಕರ ದುರ್ವರ್ತನೆ. ಇದು ಶಿಕ್ಷಕರಾದವರೇ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳಿ? ನಾವು ಗುರುಗಳು ಅಥವಾ ಶಿಕ್ಷಕರು ಅಂತ ಕರೆಯುವವರನ್ನ ಬಹಳ ಗೌರವದಿಂದ ನೋಡ್ಕೊಳ್ತೀವಿ. ಕಾರಣಗೇನು ಅಂತಂದ್ರೆ ಅವ್ರಿಗೊಂದು ಶಿಸ್ತಿರುತ್ತೆ ಅನ್ನುವಂತೆ ಕಾರಣಕ್ಕಾಗಿ. ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಅಶಿಸ್ತಾಗ್ಬಿಟ್ಟಿದೆ. ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಹೋಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಬಣ ಬಡಿದಾಟ ಅನ್ನೋದು ಆಗ್ಬಿಟ್ಟಿದೆ. ಫೈನಲಿ ಏನಾಯ್ತು ಅನ್ನೋದು ಬಹಳ ಇಂಪಾರ್ಟೆಂಟು. ಎಲ್ಲರೂ ಅವರನ್ನ ತಡೆಯುವಂತೆ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಪೊಲೀಸರಂತೂ ಹರಸಾಹಸ ಪಟ್ಬಿಟ್ಟಿದ್ದಾರೆ, ನೀವು ಮಾತಾಡ್ಬಿಡಿ, ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ ಅಂತ. ಇಲ್ಲೇ ಹಿಂಗಾದ್ರೆ ಇನ್ನು ಮಕ್ಕಳಿಗೆ ಏನು ಹೇಳ್ಕೊಡ್ತೀರಾ ಸಾಹೇಬ್ರೆ ಅಂತ ಇದಕ್ಕೆ ಪೋಷಕರು ಚಿಂತಿಸುವಂತೆ ಕೆಲಸಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಶಿಕ್ಷಕರು ಅಂತ ಅಂದಾಗ ಬಹಳ ಶಾಂತ ಸ್ವಭಾವ ಇರುತ್ತೆ, ಸೌಜನ್ಯ ಅನ್ನೋದಕ್ಕಿರುತ್ತೆ. ಯಾಕಂದರೆ ಅವರು ಸಾಕಷ್ಟು ವಿದ್ಯಾರ್ಥಿಗಳನ್ನು ದೇಶಕ್ಕೆ ಅಂತ ಕೊಡುವವರು. ಹೀಗಿರ್ಬೇಕಾದ್ರೆ ಅವರೇ ಒಂದು ಶಿಸ್ತನ್ನು ಮೇಂಟೈನ್ ಮಾಡಲಿಲ್ಲ ಅಂತ ಅಂದರೆ ಹೆಂಗೆ? ಇವ್ರನ್ನ ಹೆಂಗೆ ನಾವು ಶಿಕ್ಷಕರು ಅಂತ ಕರಿಬೇಕು? ನೋಡಿ, ರಸ್ತೆಯಲ್ಲಿ ಕೂತ್ಕೊಂಡಿದ್ದಾರೆ, ಬೀದಿಲಿ ಕೂತ್ಕೊಂಡಿದ್ದಾರೆ, ಹೊರಗಡೆ ಬಂದು ಗಲಾಟೆ ಮಾಡಿದ್ದಾರೆ, ಮಾತಾಡ್ಕೊಂಡಿದ್ದಾರೆ, ಬೈದಾಡಿದ್ದಾರೆ. ಹೆಂಗೆ ಸಾಧ್ಯ ಇದು? ನಿಜವಾಗ್ಲೂ ಇದು ಆಶ್ಚರ್ಯ ಅಂತ ಅನ್ಸುತ್ತೆ. ರಾಜಕೀಯ ನಾಯಕರುಗಳ ಥರ ಆಗ್ಬಿಟ್ರಲ್ಲ ಶಿಕ್ಷಕರುಗಳು ಅನ್ನೋದೊಂದು ಬೇಸರದ ಸಂಗತಿ. ಸೊ ಫೈನಲಿ ಏನಾಯ್ತು ಅನ್ನೋದನ್ನು ನೋಡೋಣ. ಎರಡು ಬಣ ಇತ್ತಂತೆ, ಎರಡು ಬಣದ ನಡುವೆ ಗಲಾಟೆ ಆಗಿದೆ. ಕೆಲವ್ರು ನಾವು ಒಳಗಡೆ ಹೋಗಲ್ಲ ಸಭೆಗೆ ಅಂತ, ಕೆಲವ್ರು ಹೋದವ್ರನ್ನ ವಾಪಸ್ ಕಳಿಸಿದ್ದಾರಂತೆ. ಪ್ರತಿಭಟನೆ ಮಾಡ್ತಾ ಇದ್ದವರು ಸಭೆಗೆ ಒಮ್ಮೆಲೆ ನುಗ್ಗೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ. ತಾಳ್ಮೆಯಿಂದ ಇರಬೇಕಾಗಿದ್ದಂಥ ಶಿಕ್ಷಕರೇ ತಾಳ್ಮೆ ಕಳ್ಕೊಂಡಿರುವಂಥ ಘಟನೆ ಇದು. ಸೊ ನೋಡೋಣ ಬನ್ನಿ ಏನೇನು ಹೇಳಿದ್ದಾರೆ, ಏನೇನು ಆಗಿದೆ ಅಂತ. ಶಂಭುಲಿಂಗನಗೌಡರು ಅಧ್ಯಕ್ಷರಾಗಿದ್ದರು, ಸುರೇಶ್ ಶೆಟ್ಟಾಳ್ ಸರ್ಕಾರಿ ಖಜಾಂಚಿ ಆಗಿದ್ದರು, ನಾಗನಗೌಡರು ಸಂಘಟನಾ ಕಾರ್ಯದರ್ಶಿ ಆಗಿದ್ದರು, ಸುಮತಿ ಮೇಡಮು ರಾಜ್ಯ ಸಹಕಾರಿ ಅಧ್ಯಕ್ಷೆ ಆಗಿದ್ದರು. ಮಾನ್ಯ ಇವತ್ತೇನು ಇದಕ್ಕೆಲ್ಲ ಮುಖ್ಯ ಕಾರಣ ಚಂದ್ರಶೇಖರ್ ನುಗ್ಲಿ ಅವರು ರಾಜ್ಯ ಕಾರ್ಯದರ್ಶಿಯಾಗಿ ಎಲ್ಲ ಎರಡೂ ಟೀಮ್ನವರು ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಈಗ ನಮಗೂ ಗೊತ್ತಿಲ್ಲ ಸರ್, ನಿನ್ನೆಯಿಂದ ಏಕಾಏಕಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಗ್ರೂಪಲ್ಲಿ ಅಮಾನತು ಅಂತಕ್ಕಂತಹ
ಒಂದು ಮೆಸೇಜ್ ಅನ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ಗ್ರೂಪ್ ಅಲ್ಲಿ ನೋಡಿದ್ವಿ ಸರ್ ಕಾರಣಗಳು ಬೇಕು ಅಂತ ಏನಿಲ್ಲ ಸರ್. ಈ ಹಿಂದೆ ಶಂಭುಲಿಂಗನಗೌಡರನ್ನ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕಾದ್ರೂ ಸಹ ಯಾವುದೇ ಕಾರಣ ಇರಲಿಲ್ಲ ಸರ್. ಇವರಿಗೆ ಅಧಿಕಾರ ಬೇಕಾಗಿತ್ತು ಸರ್. ಅಧಿಕಾರದ ಹಂಚಿಕೆ ಕೂತು ಬಗೆಹರಿಸ್ಕೊಂಡಿದ್ರೆ ಬಗೆಹರಿತಿತ್ತು ಸರ್. ಇಬ್ರು ಸಹ ಇದು ಮಾಡಿಕೊಂಡು ಆಗ್ಲೂ ಸಹ ಇದೇ ರೀತಿಯಾಗಿ ಗುಪ್ತವಾಗಿ ಸಭೆಯನ್ನ ಮಾಡಿ ಸಭೆಯಲ್ಲಿ ತಮಗೆ ಬೇಕಾದವರನ್ನ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡ್ರು ಸರ್. ಅವಾಗ್ಲೂ ನಾವು ಪ್ರಶ್ನೆ ಮಾಡಲಿಲ್ಲ ಸರ್, ಯಾರೂ ಪ್ರಶ್ನೆ ಮಾಡಲಿಲ್ಲ. ಈಗ ಶಿಕ್ಷಕರ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂತಹ C&R, ಮುಖ್ಯ ಶಿಕ್ಷಕರ ಬಡ್ತಿ, ಈ ವಿಷಯಗಳಿಗೆ ಸಮಸ್ಯೆಗಳಿಗೆ ನಾವು ಪದವೀಧರ ಶಿಕ್ಷಕರ ಸಮಸ್ಯೆಗಳಿಗೆ ಪ್ರತಿನಿತ್ಯನೂ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಕಾರ್ಯಗಳಲ್ಲಿ ನಾವು ತೊಡ್ಕೊಂಡಿದ್ದೀವಿ ಸರ್. ಇಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಮಂಡ್ಯದಲ್ಲಿ ಯಾವುದೇ ಕಾರ್ಯಕಾರಿಣಿ ಸಭೆಯನ್ನು ಕರೆಯದೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಇಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೀವಿ. ಉದ್ದೇಶ ಇಷ್ಟೇ ಸರ್. ಈಗ ನಮಗೆ ಈವರೆಗೂ ಒಂದು ನೋಟಿಸು ಸಹ ಬಂದಿಲ್ಲ ಸರ್. ಸಭೆಯ ನೋಟಿಸನ್ನ ಪ್ರತಿ ಸಾರಿನೂ ಕಳಿಸ್ಕೊಡ್ತಾ ಇದ್ರು ಸರ್. ಇದ್ರ ಉದ್ದೇಶ ಏನಂತ ನಮಗೆ ಗೊತ್ತಿದೆ ಸರ್. ನಂದು ರಾಜ್ಯ ಸಹಕಾರ್ಯದರ್ಶಿನೇ ಸರ್. ನಾನು 4 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾನೆ ಇದ್ದೀನಿ ಸರ್. ಪ್ರತಿದಿನನೂ ಸಹ ನಾನು ರಾಜ್ಯದ ಏನು ಸಂಘಟನೆಯಿಂದ ಬರ್ತದೆ ಆ ಮೆಸೇಜ್ಗಳನ್ನು ಪ್ರತಿಯೊಂದು ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಕರ ಸಮಸ್ಯೆಗಳನ್ನು ಹೊತ್ತು ಬೆಂಗಳೂರಿಗೆ ಬರ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೂ ಸಹ ಶಿಕ್ಷಕರ ಸಂಘಟನೆ ಜೊತೆಗಿದ್ದೀವಿ ಸರ್. ನಮ್ಮ ಸಂಘದ ಬೈಲಾದಲ್ಲಿ 3 ಸಭೆಗಳಿಗೆ ಮಾಡಿದ್ರೆ ಅಮಾನತ್ ಸಭೆನೇ ಮಾಡಿಲ್ಲ ಸರ್. ಅವರು ಸಭೆನೇ ಇದೇ ಪ್ರಥಮ ಸಭೆ ಸರ್. ಇಲ್ಲ ಸರ್, ಇದು ಶುದ್ಧ ಸುಳ್ಳು. ನಮಗೆ ಮೀಟಿಂಗ್ ನೋಟಿಸ್ ಬರಬೇಕಲ್ಲ ಸರ್. ಮೀಟಿಂಗ್ ನೋಟಿಸ್ ಯಾವ್ದು ಬಂದ್ರೂ ಸಹ ನಾವು ನಿರಂತರವಾಗಿ ಸಭೆಗಳಿಗೆ ಹಾಜರಾಗಿರ್ತಕ್ಕಂತಹ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ ಸರ್. ನಾವು ಒಟ್ಟು 35 ಜಿಲ್ಲೆಗಳ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ರಾಜ್ಯ ಪದಾಧಿಕಾರಿಗಳು 9 ಜನ ಇದ್ದೀವಿ ಸರ್. ಒಟ್ಟು 79 ಜನ ಇದ್ದೀವಿ ಸರ್ ನಾವು. ಈ 79 ಜನನು ಸಹ ಪ್ರತಿ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಒಂದು ಸಭೆಯನ್ನು ಸೇರ್ತೀವಿ ಸರ್. ಈ 6 ತಿಂಗಳಿಂದ ಯಾವುದೇ ಸಭೆ ಸಮಾರಂಭಗಳು ಆಗಿಲ್ಲ ಸರ್. ಸಭೆಗಳು ಕಾರ್ಯಕಾರಿಣಿ ಸಭೆ ಆಗಿಲ್ಲ. ಯಾಕಂತಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಮಾನ್ಯ ಅಧ್ಯಕ್ಷರು ಪ್ರತಿಯೊಬ್ಬರು ಸಹ ಬ್ಯುಸಿ ಇದ್ರು. ಹಾಗಾಗಿ 6 ತಿಂಗಳಿಂದ ಯಾವುದೇ ಸಭೆ ಆಗಿರಲಿಲ್ಲ ಸರ್. ನಾವು ಅದ್ರ ಹಿಂದಿನ ಸಭೆಗಳಲ್ಲೂ ಸಹ ಭಾಗವಹಿಸಿದ್ದೀವಿ ಸರ್. ಇವರು ಭಾಗವಹಿಸಿದ ಯಾವುದೇ ಬೈಲಾ ನಿಯಮದಲ್ಲೂ ಸಹ ರಾಜ್ಯ ಪದಾಧಿಕಾರಿಗಳನ್ನು ತೆಗಿಬೇಕು ಅಂತ ಅಂದರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಗಳಿದಾವೆ ಸರ್. ಇವತ್ತಿನ ಈ ನಡವಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಇಡೀ ನಮಗೆ ನಾವು ಶಿಕ್ಷಕರು ಅನ್ನೋದಕ್ಕೆ ನಮಗೆ ನಾಚಿಕೆ ಅನ್ಸುತ್ತೆ. ಯಾಕಂತಂದರೆ ನಾವು ಗುರುವಿನ ಸ್ಥಾನ, ಸಮಾಜವನ್ನು ತಿದ್ದುವ ಸ್ಥಾನ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಿದ್ದತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂತಹ ಗುರುವಿನ ಸ್ಥಾನದಲ್ಲಿ ನಿಂತಿದ್ದೀವಿ ಸರ್. ನಮ್ಮ ಸಂಘಟನೆಯಲ್ಲಿ ನಮ್ಮ ಶಿಕ್ಷಕರೇ ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಮಗಂತೂ ಬಹಳ ನೋವಿನ ಸಂಗತಿಯಾಗಿದೆ. ಯಾಕಂತಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ. ನಮ್ಮ ಕೈಯಲ್ಲಿ 4 ಮಕ್ಕಳು ಕಲಿಬೇಕು ಅಂತಂದರೆ ನಮ್ಮ ಒಳ್ಳೆತನ, ನಮ್ಮ ಒಳ್ಳೆ ನಡತೆ, ಸನ್ನಡತೆ, ನೈತಿಕತೆ ಇವೆಲ್ಲವೂ ಸಹ ಮಾದರಿಯಾಗಿರಬೇಕಾಗತ್ತೆ ಸರ್. ಅಲ್ಲ